ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 40 ದಿನಗಳ ಪ್ರಾರ್ಥನಾ ಒಂದು ಚಾಲೆಂಜಿಗೆ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಈ 40 ದಿನಗಳು ನಾವು ದೇವರ ಪಾದ ಸನ್ನಿಧಾನದಲ್ಲಿ ಸಮಯವನ್ನು ಕಲೀಲಿಕ್ಕಿದ್ದೇವೆ. 40 ದಿನ, 40 ನಿಮಿಷ, 40 ಕ್ಯಾರೆಕ್ಟರ್ಸ್, ಬೈಬಲ್ ಇಂದ 40 ವಿಧವಾದಂಥ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದೇ ರೀತಿಯಾಗಿ 40 ವಿಧವಾದಂಥ ಲೈಫ್ ಚೇಂಜಿಂಗ್ ಲೆಸನ್ಸ್ ಅನ್ನು ಕೂಡ ನಾವು ಕಲೀಲಿಕ್ಕಿದ್ದೇವೆ. ಒಬ್ಬೊಬ್ಬರ ಜೀವಿತದಿಂದ ಒಂದೊಂದು ವಿಧವಾದಂಥ ಪಾಠವನ್ನು ನಾವು ಕಲೀಲಿಕ್ಕಿದ್ದೇವೆ. ಪ್ರಿಯರೇ, ನಾನು ನಂಬ್ತಾ ಇದ್ದೀನಿ ಇದು ನಮ್ಮ ಜೀವಿತಗಳನ್ನ ಮಾರ್ಪಡಿಸುವಂಥದ್ದಾಗಿದೆ. ಆಮೇನ್. ಇವತ್ತು ನಮ್ಮ ಜೀವಿತಗಳಿಗೆ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡುವಾಗ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಖಂಡಿತವಾಗ್ಲೂ ನಮ್ಮ ಜೀವಿತಗಳನ್ನು ಮಾರ್ಪಡಿಸಲು ಶಕ್ತವುಳ್ಳ ಒಂದು 40 ವಿಧವಾದಂಥ ಬೈಬಲ್ ಕ್ಯಾರೆಕ್ಟರ್ಸ್ ಅನ್ನ ನಾವು ಕಲೀಲಿಕ್ಕಿದ್ದೇವೆ. ಪ್ರಿಯರೇ, ಸೊ ದೇವರಿಗೆ ಕೋಟಿ ಸ್ತೋತ್ರ ಮಾಡೋಣ. ಬನ್ನಿ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ಪ್ರಾರಂಭ ಮಾಡೋಣ. ನನ್ನೊಂದಿಗೆ ನೀವು ಕಣ್ಣುಗಳನ್ನು ಮುಚ್ಚೋದಾದ್ರೆ ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ಯೇಸುವೆ, ಘನಮಾನ ಮಹಿಮೆ ಪ್ರಭಾವಗಳಿಗೆ ಮೂಲ ಕಾರಣನೇ, ನಿಮಗೆ ನಾವು ಸ್ತೋತ್ರ ಮಾಡುತ್ತಿದ್ದೇವೆ. ನಿಮ್ಮ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೇ. ಅಪ್ಪ, ಈ 40 ದಿನಗಳಲ್ಲಿ 40 ನಿಮಿಷ ಪ್ರತಿದಿನಕ್ಕೆ ಅಪ್ಪ 40 ವಿಧವಾದಂಥ ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ಅನೇಕ ಜನರ ಜೀವನ ಚರಿತ್ರೆಗಳನ್ನು ನಾವು ಕಲಿಯುವುದರ ಮುಖಾಂತರವಾಗಿ ದೇವ ಅವರ ಜೀವಿತದಲ್ಲಿ ನಿಮ್ಮ ಒಡನಾಟ, ನಿಮ್ಮ ಅನ್ಯೂನತೆ, ನಿಮ್ಮ ಪ್ರೀತಿ, ನಿಮ್ಮ ಸಹಾಯ, ನೀವು ಮಾಡಿದಂಥ ಅದ್ಭುತ ಕಾರ್ಯಗಳು, ನೀವು ಅವರ ಜೀವಿತದಲ್ಲಿ ನಡೆಸಿದಂಥ ಕೃಪೆಯ ಕಾರ್ಯಗಳು ಪ್ರತಿದಿನವೂ ಹೊಸ ಹೊಸದಾಗಿ ಒದಗುತ್ತದೆ ಎಂಬುದಾಗಿ ನಿನ್ನ ವಾಕ್ಯವು ಹೇಳುವ ಹಾಗೆ ದೇವರೇ ನಾವು ಕಲೀಲಿಕ್ಕಿದ್ದೇವೆ ಕರ್ತನೆ. ಹೌದಪ್ಪ, ನಾವು ನಜರೇತಿನ ಯೇಸು ನಾಮದಲ್ಲಿ ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಜನರ ಜೀವನ ಚರಿತ್ರೆಗಳು ಕರ್ತನೆ ಧ್ಯಾನಿಸುವುದರ ಮುಖಾಂತರವಾಗಿ ನಮ್ಮ ಜೀವಿತಗಳು ಮಾರ್ಪಾಡಾಗ್ಲಿಕ್ಕಿದೆ. ಆಮೇನ್. ಹೌದು ಸ್ವಾಮಿ, ಆ ಒಂದು ಜೀವಿತದ ಕರ್ತನೆ ಮೂಲಕವಾಗಿ ದೇವರೇ ಅನೇಕ ಪಾಠಗಳನ್ನು ನಾವು ಕಲಿತಂಥವರಾಗಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಂಥವರಾಗಿ ಅಪ್ಪ, ನಿಮ್ಮ ರಾಜ್ಯವನ್ನು ಬಿತ್ತುವಂಥ ವ್ಯಕ್ತಿಗಳಾಗಿ ನಿಮ್ಮನ್ನು ಮಹಿಮೆ ಪಡಿಸಲು ಅಪ್ಪ ನಮ್ಮನ್ನು ಬದಲಾಯಿಸು. ನಾವಿದ್ದ ಹಾಗೆ ಇರೋದು ಬೇಡ ಕರ್ತನೆ, ಇದ್ದ ಹಾಗೆ ಇಲ್ಲದ ಹಾಗೆ ದೇವ್ರೆ ಸಂಪೂರ್ಣ ಬದಲಾವಣೆ ಹೊಂದಂತ ಜನರಾಗಿ ದೇವ್ರೆ ನಿಮಗಾಗಿ ಉಪ್ಪಾಗಿ, ನಿಮ್ಮ ರಾಜ್ಯಕ್ಕೆ ಬೆಳಕಾಗಿ ಸ್ವಾಮಿ, ನಾವು ಈ ಲೋಕದಲ್ಲಿ ದೇವರೇ ಪ್ರಭಾವ ಬೀರಲು, ನಿಮ್ಮ ರಾಜ್ಯವನ್ನು ಕಟ್ಟಲು ಅಪ್ಪ, ನಿಮ್ಮ ರಾಜ್ಯವನ್ನ ನಮ್ಮ ಜೀವಿತಗಳಲ್ಲಿ ಕರ್ತನೆ ಹೊತ್ತುಕೊಂಡು ಹೋಗಲು ಅಪ್ಪ, ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಿಮ್ಮನ್ನು ಪ್ರತಿಬಿಂಬಿಸಲು ದಿನದಿಂದ ದಿನಕ್ಕೆ ಅಪ್ಪ ನಿಮ್ಮ ಹಾಗೆ ದೇವರೇ ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಎಲ್ಲಾ ವಾಕ್ಯಗಳನ್ನ ದೇವರೇ ನಾವು ಧ್ಯಾನಿಸುವಂತವರಾಗಿ ಅದರಂತೆ ನಮ್ಮನ್ನು ಮಾರ್ಪಡಿಸಿಕೊಳ್ಳಲು ಪವಿತ್ರಾತ್ಮ ದೇವರೇ ನೀವು ತಾನೇ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಪ್ಪ, ಭಕ್ತರ ಜೀವಿತವನ್ನ ಧ್ಯಾನ ಮಾಡುವಾಗ ಅವರ ಹಾಗೆ ನಾವು ಕೂಡ ನಂಬಿಗಸ್ತರಾಗಿ ಕರ್ತನೆ ನಿಮ್ಮ ರಾಜ್ಯವನ್ನು ಕಟ್ಟಲಿಕ್ಕಾಗುವಂತ ಕೃಪೆ ತೋರಿಸು. ಈ ಲೋಕದಲ್ಲಿ ಇರುವಷ್ಟು ದಿವಸ, ಇರುವಷ್ಟು ವರ್ಷ, ಇರುವಷ್ಟು ಸಮಯ ಕರ್ತನೆ ನಿಮಗೆ ಮಹಿಮೆ ತರುವಂತ ವ್ಯಕ್ತಿಗಳಾಗಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸು ಸ್ವಾಮಿ. ಬಿಟ್ಟು ಬಿಡಬೇಕಾದ ಪಾಪಗಳನ್ನು ಬಿಟ್ಟು ಬಿಡಲು ಅಪ್ಪ, ಅನುಸರಿಸಬೇಕಾದಂತ ಒಳ್ಳೆ ಕಾರ್ಯಗಳನ್ನು ಅನುಸರಿಸಲು ನಿಮ್ಮ ರಾಜ್ಯಕ್ಕಾಗಿ ದೇವರೇ ಗೌರವಿತವಾಗಿ ನಾವು ಜೀವನ ಮಾಡಲು ಸಹಾಯ ಮಾಡ್ರಿ. ದೇವಾದ ದೇವನೇ, ನೀವು ಅಂದು ಇಂದು ಎಂದೆಂದು ಏಕರೀತಿಯಾಗಿರುವ ದೇವರು ಆಗಿದ್ದಿ. ಬೈಬಲಲ್ಲಿರುವಂತ ನಂಬಿಗಸ್ತರ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು ಇಂದು ನೀವು ಮಾಡಲಿಕ್ಕೆ ಶಕ್ತರಾಗಿದ್ದೀರಿ ಸ್ವಾಮಿ. ನಿಮಗೆ ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮೊಂದಿಗೆ ಕರ್ತನೆ ಅಪ್ಪ, ಈ ಧ್ಯಾನದಲ್ಲಿ ಒಟ್ಟುಗೂಡಿರುವಂತ ಪ್ರತಿಯೊಬ್ಬ ಪ್ರಿಯರನ್ನ ಏಸು ನಾಮದಲ್ಲಿ ಆಶೀರ್ವಾದ ಮಾಡುತ್ತಿದ್ದೇವೆ. ಹೌದು ಕರ್ತನೆ ದೇವಾ, ಅವರು ತ್ಯಾಗಪೂರ್ವಕವಾಗಿ ಪೈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿಮ್ಮ ಪಾದಸಂದಲ್ಲಿ ಕೂತಿರುವಾಗ ದೇವಾ ಈ ವಿಡಿಯೋವನ್ನು ಕೂಡ ಕೇಳಿಸಿಕೊಳ್ಳುವಂತವರು ಕರ್ತನೆ ತಮ್ಮ ಸಮಯವನ್ನು ನಿನ್ನ ಪಾದ ಬಳಿಯಲ್ಲಿ ಇಡುವಾಗ ಅವರ ಜೀವಿತಗಳು ಮಾರ್ಪಡಲಿ, ಅವರ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ ಕರ್ತನೆ. ಅವರ ಜೀವಿತಗಳಲ್ಲಿ ದೇವರೇ ಒಂದು ಬದಲಾವಣೆ ಉಂಟಾಗಲಿ ಸ್ವಾಮಿ. ಅನೇಕರಿಗೆ ಸಾಕ್ಷಿಗಳಾಗಿ ದೇವರೇ ಬೈಬಲ್ನಲ್ಲಿ ನಂಬಿಗಸ್ತರು ಜೀವನ ಮಾಡಿದಂತ ಕೃಪೆಯ ಜೀವನ ಪ್ರತಿಯೊಬ್ಬರಿಗೂ ಉಂಟಾಗಲಿ ಎಂಬುದಾಗಿ ನಾವು ಪ್ರೀತಿಯಿಂದ ನಾವು ಕೇಳ್ಕೊಳ್ತೇವೆ. ಎಲ್ಲ ಮಹಿಮೆ ನಿಮಗೆ ಪವಿತ್ರಾತ್ಮ ದೇವರೇ. ಮುಂದಿನ ಸಮಯವನ್ನು ಪಾದವಲಪ್ಪಿಸಿ ಕೊಡುತ್ತೇವೆ, ನೀವು ತಾನೇ ನಡೆಸ್ರಿ. ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕಿರುವಂತ
ವ್ಯಕ್ತಿಯ ಜೀವಿತದ ಮೂಲಕ ನಮಗೆ ಕಲಿಸಿಕೊಡಬೇಕಾದ ಸತ್ಯಗಳನ್ನು ಕಲಿಸಿಕೊಟ್ಟು ನಿಮ್ಮನ್ನು ವಹೆಪಡಿಸಲು ಸಹಾಯ ನಡೆಸ್ರಿ ಎಂದು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂಜಾನೆ ಈ ರೀತಿಯಾಗಿ ನಮ್ಮೊಂದಿಗೆ ಬೈಬಲ್ ಕ್ಯಾರೆಕ್ಟರ್ಸ್ ಸ್ಟಡಿಯಲ್ಲಿ ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಥ್ಯಾಂಕ್ಸ್ ಹೇಳುವಂತವನಾಗಿದ್ದೇನೆ. ಇದು ನಿಜವಾಗ್ಲೂ ಬಹಳ ಪ್ರೇಷಿಯಸ್ ಟೈಮ್, ನಿಜವಾಗ್ಲೂ ಬಹಳ ಪ್ರಾಮುಖ್ಯವಾದಂತ ನಿರ್ಧಾರ ನೀವು ಮಾಡಿದ್ದೀರಾ. ಈ ವಿಡಿಯೋ ನೋಡ್ತಿರೋದೇ ನಿಜವಾಗ್ಲೂ ನೀವು ತೆಗೆದುಕೊಳ್ಳುವಂತ ದೊಡ್ಡ ಒಳ್ಳೆ ನಿರ್ಧಾರ ಪ್ರಿಯರೇ. ಸೊ ಖಂಡಿತವಾಗ್ಲೂ ನಂಬ್ತಾ ಇದ್ದೀನಿ, ಈ 40 ದಿನಗಳ 40 ನಿಮಿಷ 40 ಕ್ಯಾರೆಕ್ಟರ್ ಸ್ಟಡಿಯಲ್ಲಿ 40 ವಿಧವಾದಂಥ ಲೈಫ್ ಚೇಂಜಿಂಗ್ ಲೆಸನ್ಸ್ ಅನ್ನ ನೀವು ಕಲೀಲಿಕ್ಕಿದ್ದೀರಿ. ಈ ಒಂದು 40ಕ್ಕೂ ಅಧಿಕವಾದಂಥ ಜೀವಿತಗಳನ್ನು ಬದಲಾಯಿಸುವಂತ ಪಾಠಗಳು ನಿಮ್ಮ ಜೀವಿತದಲ್ಲಿ ಪ್ರಭಾವ ಬೀರಲಿಕ್ಕೆ ಸಾಧ್ಯವಿದೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಪವಿತ್ರಾತ್ಮ ದೇವರ ಒಪ್ಪಿಸಿಕೊಡ್ರಿ, ಆತನ ಸಹಾಯ ಬೇಡಿಕೊಳ್ಳ್ರಿ. ಆತನ ಸಹಾಯ ಕೇಳ್ಕೊಳ್ಳುವಾಗ ಖಂಡಿತವಾಗ್ಲೂ ದೊಡ್ಡ ಕಾರ್ಯಗಳನ್ನು ಗಮನಿಸಲಿಕ್ಕೆ ಸಾಧ್ಯ. ಆಮೆನ್. ಓಕೆ, ಈ ದಿನ ನಾವು ಕಲೀಲಿಕ್ಕಿರುವಂತ ಬೈಬಲ್ ಅಧ್ಯಯನದ ನಾವು ನಮ್ಮ ಗಮನ ಹರಿಸೋಣ. ಸ್ಟಡಿಂಗ್ ಬೈಬಲ್ ಕ್ಯಾರೆಕ್ಟರ್ ಇಸ್ ಎ ಕ್ರೂಷಿಯಲ್ ಫಾರ್ ಸೆವೆರಲ್ ರೀಸನ್ಸ್. ಸ್ಪಿರಿಚುವಲ್ ಗ್ರೋತ್, ಆತ್ಮಿಕ ಅಭಿವೃದ್ಧಿಗೋಸ್ಕರ, ಪ್ರಾಯೋಗಿಕವಾದಂಥ ಒಂದು ಪಾಠಗಳನ್ನು ಕಲೀಲಿಕ್ಕೋಸ್ಕರ, ಮತ್ತು ಕಾಂಟೆಕ್ಸ್ಟ್, ಆ ಮೂಲತಃ ಅರ್ಥಗಳನ್ನ ನಾವು ಗ್ರಹಿಸಿಕೊಳ್ಳೋದಕ್ಕೋಸ್ಕರ, ಮತ್ತು ವೈಯಕ್ತಿಕವಾದಂಥ ನಮ್ಮ ಜೀವಿತಕ್ಕೆ ಅವರ ಜೀವಿತದ ಮೂಲಕ ಅನೇಕ ಸಂಗತಿಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ಈ ಪಾಠಗಳನ್ನು ಮುಂದುವರಿಸೋಣ ಪ್ರಿಯರೇ. ಈ ದಿನ ನಾವು ಕಲೀಲಿಕ್ಕಿರುವಂತ ಒಂದು ವ್ಯಕ್ತಿಯ ಹೆಸರು ಬಾರ್ನಬಾಸ್. ವಾವ್, ಪ್ರೈಸ್ ಗಾಡ್. ಬಾರ್ನಬಾಸ್ ನಿಜವಾಗ್ಲೂ ನಮ್ಮ ಜೀವಿತಗಳಲ್ಲಿ ಒಂದು ಪ್ರಭಾವಿತವಾದಂಥ ಪಾಠಗಳನ್ನು ಕಲಿಸಿಕೊಡುವಂಥ ವ್ಯಕ್ತಿತ್ವ ಬಾರ್ನಬಾಸ್ದಾಗಿದೆ ಪ್ರಿಯರೇ. ಬಾರ್ನಬಾಸ್ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಆಗಿದ್ದಾರೆ ಬೈಬಲ್ ಅಲ್ಲಿ, ಅದರಲ್ಲೂ ಪ್ರಾಮುಖ್ಯವಾಗಿ ಹೊಸ ಒಡಂಬಡಿಕೆಯಲ್ಲಿ. ಅಂಡ್ ಹಿಸ್ ಸ್ಟೋರಿ ಇಸ್ ಎನ್ ಇನ್ಸ್ಪೈರಿಂಗ್ ಎಕ್ಸಾಂಪಲ್ ಆಫ್ ಫೇತ್, ಜನರಾಸಿಟಿ ಅಂಡ್ ಎನ್ಕರೇಜ್ಮೆಂಟ್. ಈ ವ್ಯಕ್ತಿಯ ಜೀವನ ನಂಬಿಕೆ, ಧಾರಾಳವಾಗಿ ಕೊಡುವಂತ ವಿಷಯದಲ್ಲಿ ಮತ್ತು ಇತರನ್ನು ಪ್ರೋತ್ಸಾಹಪಡಿಸುವಂತ ವಿಷಯಗಳಲ್ಲಿ ನಮಗೆ ದೊಡ್ಡ ಉದಾಹರಣೆಯಾಗಿ ದೊಡ್ಡ ಒಂದು ಪಾಠ ಕಲಿಸಿಕೊಡುವಂತ ವ್ಯಕ್ತಿತ್ವ ಬಾರ್ನಬಾಸ್ ಆಗಿದೆ ಪ್ರಿಯರೇ. ಬಾರ್ನಬಾಸ್ ಜೀವಿತಗಳು ನಾವು ಗಮನಿಸುವಾಗ, ಹೂ ವಾಸ್ ಬಾರ್ನಬಾಸ್? ಯಾರು ಬಾರ್ನಬಾಸ್? ಬಾರ್ನಬಾಸ್, whose name means son of encouragement. Acts chapter 4 verse 36, was a Levite from Cyprus. He was a devout follower of Jesus Christ and an early member of the Jerusalem church. ಯೆರೂಸಲೇಮಿನ ಮೊದಲ ಸಭೆಯ ಸದಸ್ಯನಾಗಿದ್ದು ಲೇವಿ ಕುಲಕ್ಕೆ ಸಂಬಂಧಪಟ್ಟಂತ ಈ ಬಾರ್ನಬನು ಯೇಸುವನ್ನ, ಆತನ ಅನುಯಾಯಿಗಳನ್ನ ಗೌರವಿಸುವಂತ ವ್ಯಕ್ತಿಯಾಗಿ, ನಾವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನಿಗಾಗಿ ಜೀವಿಸಬೇಕನ್ನುವಂತ ಹಂಬಲವನ್ನು ತೊಟ್ಟಂತ ಒಂದು ವ್ಯಕ್ತಿಯಾಗಿ ನಾವು ಬಾರ್ನಬಾಸನನ್ನ ನಾವು ಗಮನಿಸ್ತಾ ಇದ್ದೇವೆ. ಆ ವ್ಯಕ್ತಿಯ ಹೆಸರಿನ ಅರ್ಥವೇ ಸನ್ ಆಫ್ ಎನ್ಕರೇಜ್ಮೆಂಟ್. ಪೌಲನು ಅದನ್ನೇ ಹೇಳ್ತಾ ಇದ್ದಾರೆ. 36ನೇ ವಚನ, 4ನೇ 36ನೇ ವಚನ, ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬಾ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಇಲ್ಲಿ ಬಾರ್ನಬನಿಗೆ ಮೊದಲಿನ ಹೆಸರು ಯೋಸೇಫ ಎಂಬುದಾಗಿ ಅವನ ಹೆಸರನ್ನು ಗಮನಿಸ್ತಾ ಇದ್ದೇವೆ, ಮತ್ತು ಕುಪ್ರ ದ್ವೀಪದಲ್ಲಿ ಹುಟ್ಟಿದಂತ ಲೇವಿಯನಾಗಿದ್ದನು ಎಂಬುದಾಗಿ ಗಮನಿಸ್ತಾ ಇದ್ದೇವೆ. ಈ ವ್ಯಕ್ತಿಗೆ ಅಪೊಸ್ತಲರು ಸೇರಿ ಬಾರ್ನಬಾ ಎಂಬುದಾಗಿ ಹೆಸರಿನ ಮರುನಾಮಕರಣ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಮಾಡಿದ್ದಾದ್ರೂ ಏನು? 32ನೇ ವಚನದಿಂದ ಗಮನಿಸ್ರಿ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ನಂಬಿದ್ದವರ ಮಂಡಳಿ ಅಂದ್ರೆ ಫಸ್ಟ್ ಚರ್ಚ್. ಯೇಸು ಸ್ವಾಮಿಯವರು ಪರಲೋಕ ಆರೋಹಣ ಆದ ಮೇಲೆ ದ ಫಸ್ಟ್ ಚರ್ಚ್
ಯಾವ ರೀತಿಯಲ್ಲಿ ಇದ್ದಂತಂದ್ರೆ ಅವ್ರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಎಂಬುದಾಗಿ. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಹಲ್ಲೆಲೂಯಾ. ಸೊ ಬಾರ್ನಬ ಜೀವಿತವನ್ನು ನಾವು ಗಮನಿಸುವಾಗ ಆತನ ಜೀವಿತದಲ್ಲಿ ಕೀ ಇವೆಂಟ್ಸ್ ಬಾರ್ನಬಸ್ ಲೈಫ್ ಅಲ್ಲಿ ಸೆಲ್ಲಿಂಗ್ ಹಿಸ್ ಪ್ರಾಪರ್ಟಿ. ಬಾರ್ನಬಸ್ ಸೋಲ್ಡ್, ಲೆಟ್ ಅಸ್ ಸಿಟ್ ಹಿಯರ್. ಮಗನೇ ಕೂರ್ಸು. ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ ಈ ವ್ಯಕ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂತ ವಿಷಯಗಳು. ಸೆಲ್ಲಿಂಗ್ ಹಿಸ್ ಪ್ರಾಪರ್ಟಿ. ಬಾರ್ನಬಸ್ ಸೋಲ್ಡ್ ಹಿಸ್ ಪ್ರಾಪರ್ಟಿ ಅಂಡ್ ಡೊನೇಟೆಡ್ ದ ಪ್ರೊಸೀಡ್ಸ್ ಟು ದ ಅಪೋಸ್ತಲ್ಸ್ ಟು ಸಪೋರ್ಟ್ ದ ಪೂರ್ ಅಂಡ್ ನೀಡಿ ಇನ್ ದ ಚರ್ಚ್. ಆಕ್ಟ್ಸ್ ಚಾಪ್ಟರ್ 4 ವರ್ಸಸ್ 36 ಆನ್ವರ್ಸ್ ನಾವು ಗಮನಿಸ್ತಾ ಇದ್ದೇವೆ. ನೋಡ್ರಿ 37ನೇ ವಚನ. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ವಾವ್, ಪ್ರೈಸ್ ಗಾಡ್. ಸೊ ಬಾರ್ನಬನು ಆ ಮೊದಲ ಚರ್ಚ್ ಅಲ್ಲಿ ಸದಸ್ಯನಾಗಿದ್ದು ಎಲ್ಲಾ ತರವಾದಂತ ಆ ಬಡವರಿಗೆ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕೆಂಬುದಾಗಿ ನಿರ್ಧರಿಸುವಾಗ ದೇವ್ರ ವಾಕ್ಯ ಹೇಳ್ತದೆ ಅವರಲ್ಲಿ ಕೊರತೆ ಪಡುವಂತವನು ಒಬ್ಬನೂ ಇರಲಿಲ್ಲ. 34ನೇ ವಚನ ನೋಡ್ರಿ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳಲ್ಲಿ ಬಲಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನು ಅವನವನ ಅವಶ್ಯದಂತೆ ಹಂಚಿಕೊಳ್ಳುತ್ತಿದ್ದನು. ಆಮೆನ್, ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಪ್ರೀತಿಯ ದೇವ ಮಗುವೆ, ಬಾರ್ನಬನ ಮೊದಲ ಒಂದು ಜೀವಿತವಾದಂತ ಒಂದು ಸಂಗತಿಯನ್ನು ಗಮನಿಸುವಾಗ ಅವನು ತನ್ನದೆಲ್ಲವನ್ನ ಆತನು ಮಾರಿ ಆತನು ತಂದು ಅಪೊಸ್ತಲರ ಪಾದಗಳಲ್ಲಿ ಇಟ್ಟನು. ಪ್ರಿಯರೇ, ಪ್ರೀತಿಯ ದೇವ ಮಗುವೆ, ನಾವು ಇದು ಬಹಳ ಬಹಳ ಪ್ರಾಮುಖ್ಯವಾಗಿ ಈ ಮೊದಲ ಚರ್ಚ್ ಅಲ್ಲಿ ನಾವು ಗಮನಿಸುವಂತ ಅತಿ ಶ್ರೇಷ್ಠವಾದಂತ ಒಂದು ಒಳ್ಳೆ ಕಾರ್ಯವು, ಕ್ರಿಸ್ತನು ಮೆಚ್ಚುವಂತ ಕಾರ್ಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವೆಲ್ಕಮಿಂಗ್ ಸೌಲ್, ಅಂದ್ರೆ ಪೌಲನಾಗಿ ಮಾರ್ಪಟ್ಟಂತ ಸೌಲನು ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಆತನನ್ನ ಸಭೆಗೆ ಪರಿಚಯ ಮಾಡಿದ್ದೇ ಬಾರ್ನಬನು. ಯಾಕೆಂದ್ರೆ ಪೌಲನು ಮೊದಲು ಸಭೆಯನ್ನ ಹಿಂಸಿಸುವಂತ ವ್ಯಕ್ತಿಯಾಗಿದ್ದ. 8ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಸಭೆಯನ್ನ ಹಾಳು ಮಾಡಲು, ಸಭೆಯನ್ನ ಹಿಂಸಿಸುವಂತ ವ್ಯಕ್ತಿಯಾಗಿ ನಾವು ಪೌಲನನ್ನು ಗಮನಿಸ್ತಾ ಇದ್ದೇವೆ. 8ನೇ ಅಧ್ಯಾಯ 3ನೇ ವಚನ ನೋಡ್ರಿ. ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನ ಹಾಳು ಮಾಡುತ್ತಿದ್ದನು. ಈ ಸಭೆಯನ್ನ ಹಾಳು ಮಾಡುವಂತ, ಸುವಾರ್ಥ ಸೇವೆಗೆ ತೊಂದರೆಯನ್ನುಂಟು ಮಾಡುವಂತ ಮನಸತ್ವ ಇದ್ದಂತ ಸೌಲನನ್ನ, ಅಂದ್ರೆ ಪೌಲನನ್ನ ಸಭೆಗೆ ಸೇರಿಸಿಕೊಳ್ಳಲು ಎಲ್ಲರೂ ಹೆದರುತ್ತಾ ಇದ್ರು ಪ್ರಿಯರೇ. ಯಾಕಂದ್ರೆ ಆ ವ್ಯಕ್ತಿಯ ಒಂದು ಕನ್ವರ್ಷನ್, ಆತನ ಯೇಸು ಸ್ವಾಮಿಯ ಒಂದು ದರ್ಶನ ನಂತರ ಆತನ ಜೀವಿತ ಬದಲಾಯಿತು. ತನ್ನ ಯೇಸು ಸ್ವಾಮಿಯವರ ಸೇವೆಗೆ ಬರಬೇಕೆಂಬ ಆತನ ಹಂಬಲವನ್ನ ಅನೇಕರು ನಿರಾಶೆಗೊಳಿಸಿದರು. ಆದ್ರೆ ಆ ಸಂದರ್ಭದಲ್ಲಿ ಸೌಲನೊಂದಿಗೆ ನಿಂತಂತ ವ್ಯಕ್ತಿ ಬಾರ್ನಬನು. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 26ರಿಂದ 27ನೇ ವಚನ ಗಮನಿಸ್ರಿ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆದರೆ ನೋಡ್ರಿ, ಬಾರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು. ವಾವ್, ಪ್ರೈಸ್ ಗಾಡ್. ಸೊ ಇವರನ್ನ ಸಭೆಗೆ ಪರಿಚಯ ಮಾಡಿಕೊಟ್ಟಿದ್ದೇ ಆ ಬಾರ್ನಬನು ಪ್ರಿಯರೇ. ಸೊ ನಿಜವಾಗ್ಲೂ ಅದು ಬಹಳ ಬಹಳ ಶ್ರೇಷ್ಠವಾದಂತ ಕಾರ್ಯ ಆ ಸಂದರ್ಭದಲ್ಲಿ ಬೇಕಾಗಿತ್ತು ಪ್ರಿಯರೇ. ಸೊ ಅದನ್ನ ಮಾಡಿದಂತ ವ್ಯಕ್ತಿ ನಮ್ಮ ಶ್ರೀ ಬಾರ್ನಬ ಅವರು. ಸೊ ಮೂರನೇದಾಗಿ ಮಿಷನರಿ ಜರ್ನಿ ವಿತ್ ಪೌಲನೊಂದಿಗೆ ಸೇರಿ ಪೌಲ ಬಾರ್ನಬರು ಇಬ್ಬರು ಸೇರಿ
ಅನೇಕ ಸೇವಾ ಕ್ಷೇತ್ರಗಳಿಗೆ ಅವರು ಸಂಧಿಸಿದ್ದಾರೆ ಪ್ರಿಯರೇ. ಅನೇಕ ಸೇವೆಗಳನ್ನ ಬಾರ್ನಬ ಅಂಡ್ ಪೌಲ್ were sent by the church in Antioch to preach the gospel to the Gentiles, non-Jewish, in Cyprus and Asia Minor. ಅಪೊಸ್ತಲರ 13-14 ಅಧ್ಯಾಯದಲ್ಲಿ ಗಮನಿಸ್ತೇವೆ, ಪೌಲ ಬಾರ್ನಬರಿಬ್ಬರು ಸೇರಿ ಅಂತಿಯೋಕ್ಯದಲ್ಲಿ ದೇವರ ಸುವಾರ್ತೆಯನ್ನು ಸಾರಲು, ಅದು ಯಹೂದ್ಯರಲ್ಲದವರೊಂದಿಗೆ ದೇವರ ವಾಕ್ಯವನ್ನು ಸಾರಲು ಅವರು ಕಲಿಸಲ್ಪಟ್ಟರು ಎಂಬುದಾಗಿ. ಪ್ರೈಸ್ ಗಾಡ್. ಆತನ ಸೇವೆ ಕೂಡ ಮಾಡಿದಂತ ಒಂದು ವ್ಯಕ್ತಿಯಾಗಿದ್ದಾನೆ. 4ನೇ ವಿಷಯದಲ್ಲಿ ಗಮನಿಸುವಾಗ, preaching and miracles. During their missionary journey, Barnabas and Paul preached the gospel, performed miracles, and established churches in various cities. Hallelujah. Praise God. So, ಪೌಲನೊಂದಿಗೆ ಸೇರಿಕೊಂಡು ಬಾರ್ನಬನು ಅನೇಕ ಮಿಷನರಿ ಜರ್ನಿಗಳನ್ನು ಮಾಡಿದ್ದಾನೆ. ಅನೇಕ ಕಡೆ ದೇವರ ವಾಕ್ಯವನ್ನು ಧೈರ್ಯವಾಗಿ ಬೋಧನೆ ಮಾಡಿದ್ದಾರೆ ಮತ್ತು ಅನೇಕ ಅದ್ಭುತಗಳನ್ನು ನಡೆಸಲು ಕರ್ತನಾದ ಯೇಸು ಪವಿತ್ರಾತ್ಮ ದೇವರ ಮುಖಾಂತರ ನಮ್ಮ ಈ ಬಾರ್ನಬರನ್ನ, ಪೌಲನನ್ನ ಉಪಯೋಗಿಸಿಕೊಂಡಿದ್ದಾರೆ ಪ್ರಿಯರೇ. ಸೊ ಅನೇಕ ಅದ್ಭುತಗಳನ್ನು ಕೂಡ ನಡೆಸಲು ದೇವರು ಇವರನ್ನು ಉಪಯೋಗಿಸಿಕೊಂಡ್ರು. ಸೊ ನಾವು ಕಮ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್. ಆತನ ಗುಣಾತಿಶಯಗಳನ್ನ ಗಮನಿಸುವಾಗ ನಾವು ಬಹಳ ಅದ್ಭುತವಾದಂತ ಗುಣಾತಿಶಯಗಳನ್ನು ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಜನರಾಸಿಟಿ. Barnabas was willing to sell his property to support the poor and needy in the church. ದೇವರ ವಾಕ್ಯ ಹೇಳ್ತದೆ, ದೇವರು ಬಡವರಿಗೂ ಬಲ್ಲಿದರಿಗೂ ದೇವರು ಕನಿಕರ ತೋರಿಸುವ ದೇವರಾಗಿದ್ದಾನೆ. ದೇವರು ನಿರ್ಗತಿಕರಿಗೆ ಆಶ್ರಯದುರ್ಗವಾಗಿದ್ದಾನೆ. ದೇವರು ಅನೇಕ ಸಂದರ್ಭಗಳಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಪ್ರಿಯರೇ. ನಾನು ಜೈಲಲ್ಲಿದ್ದೆ, ನೀವು ನೋಡಕ್ ಬಂದ್ರಿ. ನಾನು ಹಸುವೆಯಲ್ಲಿದ್ದೆ, ನನಗೆ ಊಟ ಕೊಟ್ರಿ. ನಾನು ತೊಂದರೆಯಲ್ಲಿದ್ದೆ, ನೀವು ನನ್ನ ಗಮನಿಸಿದ್ರಿ. ಹಾಸ್ಪಿಟಲ್ ಇದ್ದು ನೋಡಕ್ ಬಂದ್ರಿ. ಆಗ ಭಕ್ತರು ಕೇಳ್ತಾರೆ, ದೇವರೇ ಯಾವಾಗ ನೀನು ಹಾಸ್ಪಿಟಲ್ ಇದ್ದಿರುವುದನ್ನು ನಾವು ನೋಡಿದ್ವಿ, ಯಾವಾಗ ನೀನು ಹೊಟ್ಟೆ ಹಸುವಿನಿಂದ ಇದ್ದೆ, ನಾವು ಊಟ ಕೊಟ್ವಿ ಎಂಬುದಾಗಿ ಅನೇಕ ಭಕ್ತರು ಪ್ರಶ್ನಿಸುವಾಗ ಯೇಸು ಸ್ವಾಮಿಯವರು ಹೇಳುವಂತ ಕಾರ್ಯ ಏನಂತಂದ್ರೆ, ಈ ಅಲ್ಪವಾದವರಲ್ಲಿ ಯಾರಿಗೆಲ್ಲ ಏನೆಲ್ಲ ಮಾಡಿದ್ದೀರೋ ಅದು ನನಗೂ ಮಾಡಿದ ಹಾಗಾಯ್ತು. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಗುವೆ, ಬಡವರಿಗೆ, ಸಹಾಯ ಇಲ್ಲದೆ ಇರುವಂತವರಿಗೆ, ನಿರ್ಗತಿಗರಿಗೆ, ಆತನ ರಾಜ್ಯಕ್ಕಾಗಿ ಬಿತ್ತುವಂತ ವಿಷಯದಲ್ಲಿ, ಆತನ ಸೇವೆಗಾಗಿ ಸಪೋರ್ಟ್ ಮಾಡುವಂತ ವಿಷಯದಲ್ಲಿ, ಸಭೆಗೆ ಸಪೋರ್ಟ್ ಮಾಡುವಂತ ವಿಷಯದಲ್ಲಿ, ಸಭೆ ಕಾರ್ಯಗಳಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂತ ವಿಷಯದಲ್ಲಿ, ನಾವು ಮಾಡುತ್ತಿರುವಂತ ಈ ಧರ್ಮದ ಕಾರ್ಯಗಳು, ಅಂದ್ರೆ ದೇವರು ಕೊಟ್ಟಿದ್ದನ್ನು ದೇವರೇ ಕೊಡುವಂತ ಕಾರ್ಯಗಳು ನಿಜವಾಗ್ಲೂ ಯೇಸು ಸ್ವಾಮಿ ಮೆಚ್ಚುವಂತ ಕಾರ್ಯಗಳಾಗಿದೆ. ಅದನ್ನ ದೇವರು ಬಾರ್ನಬನ ಜೀವಿತ ಮುಖಾಂತರ ನಮಗೆ ಇದನ್ನ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಕೂಡ ಕೊಡುವುದರಲ್ಲಿ ಒಂದು ಕೈ ಮುಂದಾಗಿ ನಾವು ಮುಂದೆ ಹೋಗಬೇಕು ಪ್ರಿಯರೇ. ಆಮೆನ್, ಪ್ರೈಸ್ ಗಾಡ್. ಎರಡನೇದಾಗಿ ಎನ್ಕರೇಜ್ಮೆಂಟ್. ನಾವು ಬಾರ್ನಬಾಸ್ ವಾಸ್ ನೋನ್ ಫಾರ್ ಹಿಸ್ ಎಬಿಲಿಟಿ ಟು ಎನ್ಕರೇಜ್ ಅಂಡ್ ಸಪೋರ್ಟ್ ಅದರ್ಸ್. ನೋಡ್ರಿ, ಮೊದಲಾಗಿ ನಾವು ಪೌಲನನ್ನ ಅವತರ ಸೇವೆಯಲ್ಲಿ ಎನ್ಕರೇಜ್ ಮಾಡಿ ಅವರನ್ನ ಅಪೊಸ್ತಲರಿಗೆ ಪರಿಚಯ ಮಾಡಿಕೊಟ್ಟು ಒಂದು ದೊಡ್ಡ ಉಜ್ಜೀವನ ಪೌಲರ ಮುಖಾಂತರವಾಗಿ ಶ್ರೀ ಪೌಲರು ಮಾಡಿದಂತ ಮಹಾದೊಡ್ಡ ಸೇವೆಯಲ್ಲಿ ಬಾರ್ನಬ ಅನ್ನುವಂತ ವ್ಯಕ್ತಿ ಬಹಳ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಆಮೆನ್, ಪ್ರೈಸ್ ಗಾಡ್. ಇವತ್ತು ನೀವು ಎನ್ಕರೇಜ್ ಮಾಡುವಂತ ವ್ಯಕ್ತಿ, ನಾಳೆ ದಿವಸ ದೇವರು ಯಾವ ರೀತಿಯಲ್ಲಿ ಆ ವ್ಯಕ್ತಿನ ಬಲಪಡಿಸ್ತಾನೋ, ಯಾವ ರೀತಿಯಲ್ಲಿ ದೇವರು ಆ ವ್ಯಕ್ತಿಯನ್ನ ತನ್ನ ರಾಜ್ಯಕ್ಕಾಗಿ ಉಪಯೋಗಿಸ್ತಾರೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಒಂದು ಮಾತ್ರ ನಾವು ಕಂಟಿನ್ಯೂ ಮಾಡಬೇಕಾಗಿರುವಂತ ಕಾರ್ಯ ಏನಂತಂದ್ರೆ, ಯಾರನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡದೆ, ಯಾರನ್ನು ಕೂಡ ನಾವು ಡೌನ್ ಮಾಡದೆ, ಯಾರನ್ನು ಕೂಡ ನಾವು ಅಲ್ಲೆಗಲಿಯದೆ ಅವರನ್ನ ಎನ್ಕರೇಜ್ ಮಾಡುವಂತ ಮನಸತ್ವ ನಮ್ಮಲ್ಲಿರ್ಬೇಕು ಪ್ರಿಯರೇ. ಅದು ಯಾವ ವ್ಯಕ್ತಿ ಆಗಿರ್ಬೋದು, ಹೇಗೆ ಇರ್ಬೋದು. ಇವತ್ತು ಮೇ ಬಿ ದೇ ಆರ್ ನೋ ಒನ್, ಬಟ್ ಟುಮಾರೋ ದೇ ವಿಲ್ ಬಿ ಎವ್ರಿಥಿಂಗ್. ಆಮೆನ್, ಎಸ್ ಪ್ರಿಯರೇ. ಬಾರ್ನಬರು ಶ್ರೀ ಪೌಲರನ್ನ ಕರೆದುಕೊಂಡು ಬರುವಾಗ ಆತನು ಏನೂ ಇಲ್ಲದವರಾಗಿದ್ರು, ಎಲ್ಲವನ್ನು ಬಿಟ್ಟು ಬಂದಂತ ವ್ಯಕ್ತಿ ಆಗಿದ್ರು. ಆದ್ರೆ ನಾವು ಕಾಲಕ್ರಮೇಣ ನೋಡ್ತಾ ಇದ್ದೇವೆ, ಉಳಿದ ಎಲ್ಲಾ ಅಪೊಸ್ತಲರಿಗಿಂತಲೂ ಬಹಳಷ್ಟು ಸೇವಾ ಕಾರ್ಯಗಳನ್ನ, ಬಹಳಷ್ಟು ಮಹತ್ವಗಳನ್ನ, ಬಹಳಷ್ಟು ಕ್ರಿಸ್ತರನ್ನ ಪ್ರೀತಿ ಮಾಡಿದಂತ ಒಂದು ದೊಡ್ಡ ಅಪೊಸ್ತಲನಾಗಿ ಶ್ರೀ ಪೌಲರು ಪ್ರತಿಬಿಂಬಿಸಿದರು ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರಿಯರೇ.
ಹಲ್ಲೆಲೂಯಾ. ಇವತ್ತು ನೀವು ಎನ್ಕರೇಜ್ ಮಾಡುವಂತ ವ್ಯಕ್ತಿ ನಾಳೆ ದಿವಸ ಏನಾಗ್ತದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದ್ರೆ ಆ ವ್ಯಕ್ತಿಯ ಜೀವಿತ ಚರಿತ್ರೆಯಲ್ಲಿ ನಿನ್ನದೊಂದೊಂದು ಪುಟವಾಗಿ ಇರುವಾಗ ನಿಜವಾಗಲೂ ಅದು ದೇವರ ಮೆಚ್ಚುವಂತ ಕಾರ್ಯವಾಗಿದೆ. ದೇವರದನ್ನ ಗಮನಿಸುವಂತವರಾಗಿದ್ದಾರೆ ಮತ್ತು ದೇವರು ಅದಕ್ಕೆ ತಕ್ಕ ಪ್ರತಿಫಲ ಕೊಡಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ಅದೇ ರೀತಿಯಾಗಿ ಮೂರನೇದಾಗಿ ನೋಡ್ತಾ ಇದ್ದೆ, ಫೇತ್. Barnabas demonstrated his faith by taking risk and trusting God, as seen in his missionary journey with Paul. ಆತನು ದೇವರ ರಾಜ್ಯಕ್ಕಾಗಿ, ದೇವರ ಕಾರ್ಯಗಳಿಗಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಂಡನು ಪ್ರಿಯರೇ. ಇದ್ದಂತ ಎಲ್ಲ ಆಸ್ತಿ ಅಂತಸ್ತುಗಳನ್ನು ಮಾರಿಬಿಟ್ಟನು, ಎಲ್ಲ ಸಂಪೂರ್ಣ ಕೊಟ್ಟು ತನ್ನ ಜೀವಿತ ಮುಂದೆ ಹೇಗೆ ಎಂಬುದಾಗಿ ಕೂಡ ಯೋಚನೆ ಮಾಡದೆ ಆತರೆಲ್ಲವನ್ನ ಧಾರಾಳವಾಗಿ ಕೊಟ್ಟಂತ ವ್ಯಕ್ತಿ ಬಾರ್ನಬಾಸನಾಗಿದ್ದನು ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರೀತಿ ದೇವ ಮಗುವೆ, ಆತನು ಯೇಸು ಸ್ವಾಮಿನ ಪ್ರೀತಿ ಮಾಡಿದಂತ ಪರಿ ಅದು ಆಗಿತ್ತು ಪ್ರಿಯರೇ. ಅಷ್ಟು ಹೆಚ್ಚಾಗಿ ಆತನು ತನ್ನ ನಂಬಿಕೆಯನ್ನ ಆತನು ತೋರಿಸಿದ ತನ್ನ ಕ್ರಿಯಾರೂಪವಾಗಿ. ಇವತ್ತು ನಿಮ್ಮ ನಂಬಿಕೆಯನ್ನ ಕ್ರಿಯಾರೂಪವಾಗಿ ತೋರಿಸ್ತಾ ಇದ್ದೀರಾ? ನಾಲ್ಕನೇದಾಗಿ ಹ್ಯೂಮಿಲಿಟಿ. ಬಾರ್ನಬಾಸ್ ವಾಸ್ ವಿಲ್ಲಿಂಗ್ ಟು ಟೇಕ್ ಎ ಬ್ಯಾಕ್ ಸೀಟ್ and allow Paul to become the primary leader in their missionary work. ಹೌದು ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಬಾರ್ನಬ ನಾನು ನಿನಗೆ ಪರಿಚಯ ಮಾಡಿಕೊಟ್ನಲ್ಲ ಎಂಬುದಾಗಿ ಯಾವತ್ತು ಪೌಲರ ಮೇಲೆ ಆತನ ದೊರೆತನ ಮಾಡಲಿಲ್ಲ. ಶ್ರೀ ಬಾರ್ನಬರು ಯಾವಾಗಲೂ ಹಿಂದೆ ಇರುವಂತ ವ್ಯಕ್ತಿಯಾಗಿದ್ರು. ಅವರು ಇತರರನ್ನ ಪ್ರೋತ್ಸಾಹ ಪಡಿಸುವಂತ ವ್ಯಕ್ತಿಯಾಗಿದ್ರು, ಇತರರನ್ನ ಬಲಪಡಿಸುವಂತ ವ್ಯಕ್ತಿಯಾಗಿದ್ರು ಪ್ರಿಯರೇ. ಇವತ್ತು ನಾನು ನೀನು ಕೂಡ ಆ ಒಂದು ದೀನತೆಯನ್ನ ನಾವು ಕಲಿತುಕೊಳ್ಳುವಂತ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ಓಕೆ, ಸೊ ಬಾರ್ನಬರ ಜೀವಿತದಿಂದ ನಾವು ಕಲಿಯುವಂತ ಲೆಸನ್ಸ್, ಪಾಠಗಳೇನು? ದ ಇಂಪಾರ್ಟೆನ್ಸ್ ಆಫ್ ಜನರಾಸಿಟಿ. ಬಾರ್ನಬಾಸ್ ಎಕ್ಸಾಂಪಲ್ಸ್ ಶೋಸ್ ದಟ್ ಜನರಾಸಿಟಿ ಇಸ್ ಎ ಕೀ ಆಸ್ಪೆಕ್ಟ್ ಆಫ್ ದ ಕ್ರಿಶ್ಚಿಯನ್ ಲೈಫ್. ನಾನು ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಸ್ವಾಮಿ ಮೆಚ್ಚುವಂತ ಕಾರ್ಯ, ಕ್ರೈಸ್ತರಿಗೆ ಅನುಗುಣವಾದಂತ ಕಾರ್ಯ, ಅದು ಕೊಡುವಂಥದ್ದು. ಈ ಕೊಡುವಂತ ಕಾರ್ಯದಲ್ಲಿ ನಾವು ಬಾರ್ನಬರನ್ನ ನಾವೊಂದು ಮೇಲುಗೈಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸೊ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋದಾದ್ರೆ, ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಉತ್ತಮ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳೋದಾದ್ರೆ, ನಮ್ಮ ಸುತ್ತಮುತ್ತ ಇರುವಂತ ಅವಶ್ಯಕತೆ ಇರುವಂತವರು, ನಮಗಾಗಿ ನಮ್ಮ ಸಹಾಯ ಬೇಡಿ ಬರುವಂತವರಿಗೆ ನಾವು ಕೊಡುವಂತ ವ್ಯಕ್ತಿಗಳಾಗಿ ಜೀವನ ಮಾಡೋದಾದ್ರೆ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿಯನ್ನು ನಾವು ಅನೇಕರಿಗೆ ಸಾರಲಿಕ್ಕೆ, ತೋರಿಸಲಿಕ್ಕೆ ಸಾಧ್ಯ ಪ್ರಿಯರೇ. ಸೊ ಎರಡನೇದಾಗಿ ದ ಪವರ್ ಆಫ್ ಎನ್ಕರೇಜ್ಮೆಂಟ್. ಯಾವ ರೀತಿಯಲ್ಲಿ ಬಾರ್ನಬರು ಶ್ರೀ ಪೌಲರನ್ನ ಎನ್ಕರೇಜ್ ಮಾಡಿ ಒಂದು ದೊಡ್ಡ ಸೇವೆ ನಡೆಯಲು ಕಾರಣವಾದರು. ಇವತ್ತು ನಾವು ಮಾಡುವಂತ ಎನ್ಕರೇಜ್ಮೆಂಟ್, ನಾವು ಇತರರನ್ನ ಪ್ರತಿಬಿಂಬಿಸುವುದು, ಇತರರನ್ನ ಬಲಪಡಿಸುವುದು, ಇತರರನ್ನ ನಾವು ಪುಷ್ ಮಾಡುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ನಾಳೆ ದಿವಸ ಅವರ ಜೀವಿತ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ಲಿಕ್ಕಿದ್ದಾರೆ. ಅದು ಮಾತ್ರವಲ್ಲ, ಎಲ್ಲಾ ಸೇವಾ ಕಾರ್ಯಗಳಿಗೆ ಆಶೀರ್ವಾದ ಪರವಾಗಿ ನೀವು ಇರ್ಲಿಕ್ಕೆ ಸಾಧ್ಯ ಪ್ರಿಯರೇ. ಆಮೆನ್, ಪ್ರೈಸ್ ಗಾಡ್. ಮೂರನೇದಾಗಿ ದ ವ್ಯಾಲ್ಯೂ ಆಫ್ ಫೇತ್ ಅಂಡ್ ರಿಸ್ಕ್ ಟೇಕಿಂಗ್. ಸೊ ಆ ಒಂದು ನಂಬಿಕೆಯ ಶ್ರೇಷ್ಠತೆ ಮತ್ತು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು, ದೇವರಿಗಾಗಿ ರಿಸ್ಕ್ ತೆಗೆದುಕೊಳ್ಳುವಂಥದ್ದು, ಕಷ್ಟನ ಎದುರಿಸುವಂಥದ್ದು, ಬಾಧೆನ ಎದುರಿಸುವಂಥದ್ದು, ನೋವನ್ನ ತೆಗೆದುಕೊಳ್ಳುವಂಥದ್ದು, ಜೀರ್ಣಿಸಿಕೊಳ್ಳುವಂಥದ್ದು. ಯಾರಿಗೋಸ್ಕರ? ಕ್ರಿಸ್ತನಿಗಾಗಿ, ಕ್ರಿಸ್ತನ ಸೇವೆಗಳಿಗಾಗಿ. ವಾವ್, ಹಲ್ಲೆಲೂಯಾ. ಸೊ ಅದನ್ನ ಶ್ರೀ ಬಾರ್ನಬರು ಅದನ್ನ ಮಾಡಿದ್ರು ಪ್ರಿಯರೇ. ಇವತ್ತು ನಾನು ನೀನು ಕೂಡ ಆ ನಂಬಿಕೆಯನ್ನ ನಮ್ಮ ಕ್ರಿಯಾರೂಪವಾಗಿ ತೋರಿಸಿಕೊಳ್ಳೋಣ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದಲ್ವಾ, ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸಂಪೂರ್ಣ ವ್ಯರ್ಥವಾದದ್ದು ಎಂಬುದಾಗಿ. ಹೌದು ಪ್ರಿಯರೇ, ಆ ಕ್ರಿಯೆಗಳಿಂದ ಕೂಡಿದ ನಂಬಿಕೆ ನಿಮ್ಮಲ್ಲಿ ನೀವು ಅಳವಡಿಸಿಕೊಳ್ತೀರಾ? ನಾಲ್ಕನೇದಾಗಿ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮಿಲಿಟಿ. ತಗ್ಗಿಸಿಕೊಳ್ಳುವುದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋಣವಾ? ಇತರರನ್ನ ನಾವು ಮುಂದೆ ಇಟ್ಟು ನಾವು ಅವರನ್ನ ಬಲಪಡಿಸ್ಲಿಕ್ಕೆ, ಅವರನ್ನ ನಾವು ಮುಂದೆ ಪುಷ್ ಮಾಡ್ಲಿಕ್ಕೆ ನಾವು ಬಯಸೋಣವಾ? ಯಾವಾಗ ನಾವು ತಗ್ಗಿಸಿಕೊಳ್ತೀವೋ, ಯಾವಾಗ ನಾವು ದೇವ್ರ ವಾಕ್ಯ ಹೇಳ್ತದಲ್ಲ, ಯಾರಾದ್ರೂ ನಿನ್ನನ್ನು ಕರೆದಾಗ ನೀನ್ ಹಿಂದೆ ಹೋಗಿ ಕೂತ್ಕೋ, ಮುಂದೆ ಕೂತ್ಕೊಂಡು ಹಿಂದೆ ನುಗ್ಗಿಸಿಕೊಳ್ಳೋದಕ್ಕಿಂತ ಹಿಂದೆ ಕೂತ್ಕೊಂಡು ಮುಂದೆ ಕರೆಸಿಕೊಳ್ಳೋದು ಎಷ್ಟೋ ಉತ್ತಮವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ ಪ್ರಿಯರೇ. ಅದೇ ರೀತಿಯಾಗಿ ನಾವು ತಕ್ಕ ಕಾಲದ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ತಕ್ಕ ಕಾಲದಲ್ಲಿ ನಮ್ಮನ್ನ ಎತ್ತಲ್ಪಡ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದಲ್ವಾ. ಸೊ ಹಾಗಾಗಿ ಪ್ರೀತಿ ದೇವ ಮಕ್ಕಳೇ, ನಾವು ತಗ್ಗಿಸಿಕೊಳ್ಳುವಂತವರಾಗಿ ನಾವು ಜೀವನ ಮಾಡೋಣ. ದೇವರ ವಾಕ್ಯದ ಮೂಲಕ ಇವತ್ತು ಶ್ರೀ ಬಾರ್ನಬರ ಮುಖಾಂತರವಾಗಿ
ನಾವು ಬಹಳಷ್ಟು ಶ್ರೇಷ್ಠವಾದ ಪಾಠಗಳು ನಾವು ಕಲಿತಾ ಇದ್ದೇವೆ ಪ್ರಿಯರೇ. ದೇವರಿಗಾಗಿ ಕೊಡುವಂತ ವ್ಯಕ್ತಿಗಳಾಗಿ ಇವತ್ತು ನನ್ನ ಅವಶ್ಯಕತೆಗಳನ್ನು ನಾನು ಆಲೋಚನೆ ಮಾಡುವಂತ ವ್ಯಕ್ತಿ ಆಗಿರಬಹುದು. ಆದ್ರೆ ಯಾವಾಗ ಕ್ರಿಸ್ತನ ರಾಜ್ಯಕ್ಕಾಗಿ ಬಿತ್ತುವಂತ ವ್ಯಕ್ತಿ ಆಗ್ತೇನೋ, ದೇವರ ನಾಮದ ಮಹಿಮೆಗೆ ತಕ್ಕಂತೆ ಕೊಡುವಂತ ವ್ಯಕ್ತಿ ಆಗ್ತೇನೋ, ನನ್ನ ಜೀವಿತದಲ್ಲಿ ಯಾವ ಮೇಲೆ ಕೊರತೆ ಇಲ್ಲ ಪ್ರಿಯರೇ. ನಾವು ಬೈಬಲಲ್ಲಿ ಬಾರ್ನಾಬರು ತಮಗಿದ್ದಂತ ಎಲ್ಲವನ್ನು ಮಾರಿ ಆ ಹಣವನ್ನು ದೇವರ ಪಾದಬಲಲ್ಲಿ ಇಟ್ಟಾಗ ಅವರು ಕೊರತೆ ಪಟ್ರು, ಅವರು ಕಷ್ಟಪಟ್ರು ಎಂಬುದಾಗಿ ಯಾವ ಬೈಬಲಲ್ಲಿ ಕೂಡ ನಾವು ನೋಡೋದಿಲ್ಲ. ಯಾವ ಶಾಸ್ತ್ರ ಗ್ರಂಥಗಳು ಅದನ್ನು ಹೇಳೋದಿಲ್ಲ ಪ್ರಿಯರೇ. ಆತನು ಅದ್ಭುತವಾದ ರೀತಿಯಲ್ಲಿ ಅನೇಕರೇ ಕೊಡುವಂತ ವ್ಯಕ್ತಿಯಾಗೇ ಬಾಳಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೆನ್. ಪ್ರೀತಿ ದೇವ ಮಗುವೇ, ಇವತ್ತು ನೀನು ತೆಗೆದುಕೊಂಡಂತ ನಿರ್ಧಾರ, ಇದು ನೀನು ತೆಗೆದುಕೊಳ್ಳಬೇಕಾಗಿರುವಂತ ನಿರ್ಧಾರಗಳನ್ನ ದೇವರು ಗೌರವಿಸುವಂತ ದೇವರಾಗಿದ್ದಾನೆ. ಈಗಿನ ಕಾಲದಲ್ಲಿ ತಮ್ಮ ಆಸ್ತಿಗಳನ್ನು ಮಾರಿ ಕರ್ತನ ರಾಜ್ಯಕ್ಕಾಗಿ ಕೊಡುವಂತ ವ್ಯಕ್ತಿಗಳು ಬಹಳ ವಿರಳ, ಬಹಳ ಕಡಿಮೆ. ಆದರೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ನಮ್ಮ ಅತ್ತೆಯವರ ಬಗ್ಗೆ. ಅವರು ತಮಗಿದ್ದಂತ ಆಸ್ತಿಯನ್ನ ಮಾರಿ ದೇವರ ರಾಜ್ಯಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ದಾರೆ ಪ್ರಿಯರೇ. 1 ರೂಪಾಯಿ ಕೂಡ ಇಟ್ಕೊಳ್ಳದೆ ದೇವರ ರಾಜ್ಯಕ್ಕಾಗಿ ಬಿತ್ತಿದ್ದಾರೆ. ನೋಡಿದ್ರ, ಈಗಿನ ಕಾಲದಲ್ಲಿ ಕೂಡ ಬಾರ್ನಾಬರನ್ನು ನಾವು ಗಮನಿಸ್ತಾ ಇದ್ದೇವೆ. ಎಸ್, ನಾವು ಸುತ್ತಮುತ್ತಲು ಗಮನಿಸುವಾಗ ನಮಗೆ ಕೆಲವು ಜನ ಈ ರೀತಿಯಾದಂತ ಬಹಳ ಶ್ರೇಷ್ಠವಾದ ದೇವರಿಂದ ಪ್ರೇರೇಪಿಸಲ್ಪಟ್ಟಂತ ವ್ಯಕ್ತಿಗಳು ನಮಗೆ ಕಾಣಿಸ್ತಾರೆ ಪ್ರಿಯರೇ. ಬಟ್ ನಾನು ನಂಬಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದ್ರೆ, ಇಂಥವ್ರು ಎಂದಿಗೂ ಕೊರತೆ ಪಡುವುದನ್ನು ನಾವು ಗಮನಿಸೋದೇ ಇಲ್ಲ. ಇಂಥವ್ರು ಯಾವಾಗ್ಲೂ ದೇವರ ಪ್ರೀತಿಗೆ ಪಾತ್ರರಾಗ್ತಾರೆ, ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಅವರು ತಮ್ಮ ಜೀವಿತದಲ್ಲಿ ಒಂದು ಹಂತದಲ್ಲಿ, ಒಂದು ಮೇಲಂತಸ್ತಿನಲ್ಲಿ ಅವರು ಜೀವನ ಮಾಡ್ತಾರೆ ಹೊರತು ಎಂದಿಗೂ ಅವರು ಬಾಧೆ ಪಡೋದನ್ನ ಗಮನಿಸೋದಿಲ್ಲ ಪ್ರಿಯರೇ. ಯಾಕಂದ್ರೆ ದೇವರವರನ್ನ ನೋಡುವಂತ ದೇವರಾಗಿದ್ದಾರೆ. ಯಾಕಂದ್ರೆ ಅವ್ರು ಕೊಡ್ತಿರೋದು ದೇವರ ರಾಜ್ಯಕ್ಕಾಗಲ್ಲ, ಅವ್ರದ್ದು ಕೊಡ್ತಿರುವಂತದ್ದು ದೇವರಿಗೇನೆ ಅವರು ಸಾಲವಾಗಿ ದೇವ್ರ ವಾಕ್ಯ ಹೇಳ್ತಿದ್ರು, ನನಗೇ ಸಾಲ ಕೊಡ್ತಾನೆ. ಅದಕ್ಕೆ ಸಾಲ ತೀರಿಸುವಂತ ದೇವರು ಆತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವ್ರು ಕೊಡ್ತಿರುವಂತದ್ದು ಯಾವುದೋ ಭಿಕ್ಷುಕರಿಗೆಲ್ಲ, ಯಾವುದೋ ಒಂದು ನಿರ್ಗತಿಕರಿಗೆಲ್ಲ, ಯಾವುದೋ ಒಂದು ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆಲ್ಲ ಇಲ್ಲ, ಅಥವಾ ಒಂದು ಸೇವಾ ಕಾರ್ಯಗಳಿಗಂತ ಎಂಬುದಾಗಿ ನೋಡೋಣ, ಅಲ್ವೇ ಪ್ರಿಯರೇ. ಅವ್ರು ಕೊಡ್ತಿರೋದೇ ರಾಜಾದಿರಾಜನ ಮಹೋನ್ನತ ದೇವಾದಿ ದೇವನಿಗೇನೆ ಅವ್ರು ಕೊಡ್ತಿದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತದೆ, ನಾನೇ ಅವರಿಗೆ ಹಿಂತಿರುಗಿಸಿ ಕೊಡುವೆನು. ಹಲ್ಲೆಲೂಯಾ. ಎಸ್, ನಮ್ಮ ದೇವರು ಸಾಲಗಾರರಲ್ಲ. ಅದಕ್ಕೆ ತಕ್ಕ ಪ್ರತಿಫಲವಾಗಿ ಆರೋಗ್ಯ, ಐಶ್ವರ್ಯ, ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲಾದ್ರ ಮೂಲಕವಾಗಿ ದೇವರವರನ್ನ ಹಾನರ್ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಈ ಒಂದು ಶ್ರೇಷ್ಠ ಸೇವೆಯಲ್ಲಿ ನೀವು ಕೂಡ ಪಾಲು ತೆಗೆದುಕೊಳ್ತೀರಾ? ಇತರರನ್ನ ಎನ್ಕರೇಜ್ ಮಾಡುವಂತ ಸೇವೆಯಲ್ಲಿ ಪಾಲು ತೆಗೆದುಕೊಳ್ತೀರಾ? ನಿಮ್ಮ ನಂಬಿಕೆಯನ್ನು ನಿಮ್ಮ ಕ್ರಿಯಾರೂಪವಾಗಿ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೀರಾ? ಮತ್ತು ನಿಮ್ಮನ್ನು ತಗ್ಗಿಸಿಕೊಳ್ಳಿಕ್ಕೆ ಒಪ್ಪಿಸಿಕೊಡ್ತೀರಾ? ಇವತ್ತು ಶ್ರೀ ಬಾರ್ನಾಬರ ಮುಖಾಂತರವಾಗಿ ನಾವು ಅನೇಕ ವಿಷಯಗಳನ್ನ ಕಲ್ತಿದ್ದೇವೆ ಪ್ರಿಯರೇ. ನಾವು ಕಲಿಯೋದು ಮಾತ್ರವಲ್ಲ, ಕೇಳಿಸಿಕೊಳ್ಳೋದು ಮಾತ್ರವಲ್ಲ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಯಾವಾಗ ನಾವು ಅಳವಡಿಸಿಕೊಳ್ತೇವೋ, ಯಾವಾಗ ಈ ಪಾಠಗಳು ನಮ್ಮ ಜೀವಿತದಲ್ಲಿ ನಾವು ಕ್ರಿಯಾರೂಪವಾಗಿ ತರ್ತೇವೋ, ಆಗ ಶ್ರೀ ಬಾರ್ನಾಬರು ಹೊಂದಂತ ಕೃಪೆ, ಶ್ರೀ ಬಾರ್ನಾಬರು ಪಡೆದಂತ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಾವು ಕೂಡ ಪಡೀಲಿಕ್ಕೆ ಸಾಧ್ಯ ಪ್ರಿಯರೇ. ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರು ನಿಮ್ಮನ್ನ ಈ ಶ್ರೀ ಬಾರ್ನಾಬರ ಜೀವಿತದ ಮುಖಾಂತರ ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ, ಮತ್ತು ಅನೇಕ ವಿಧದಲ್ಲಿ ನಿಮ್ಮನ್ನು ನೀವು ಬಾರ್ನಾಬರಲ್ಲಿದ್ದಂಥ ಕ್ವಾಲಿಟೀಸ್ ಅನ್ನ ಅನುಸರಣೆ ಮಾಡುವಂತ ವ್ಯಕ್ತಿಗಳಾಗಿ ನಿಮ್ಮನ್ನ ದೇವರು ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ತಾನೇ ಹೇರಳವಾದಂತಹ ಆಶೀರ್ವಾದ ನಿಮಗೆ ಕೊಡಲಿ. ಶ್ರೀ ಬಾರ್ನಾಬರ ಜೀವಿತದ ಮುಖಾಂತರವಾಗಿ ನಿಮ್ಮ ಜೀವಿತ ಮಾರ್ಪಟ್ಟಿರುವುದಾದ್ರೆ, ನೀವು ಏನಾದರೂ ಪಾಠಗಳನ್ನು ಕಲ್ತಿರುವುದಾದ್ರೆ, ನಿಜವಾಗ್ಲೂ ದೇವರು ನನ್ನೊಂದಿಗೆ ಮಾತಾಡಿದ್ದಾನೆ ಎಂಬುದಾಗಿ ನಿಮಗೆ ಅನಿಸೋದಾದ್ರೆ, ನಮ್ಮೊಂದಿಗೆ ಆ ಸಾಕ್ಷಿಗಳು ಹಂಚಿಕೊಳ್ಳ್ರಿ. ನಾವು ಅದನ್ನು ಕೇಳಲು ಬಯಸುತ್ತೇವೆ ಮತ್ತು ದೇವರಿಗೆ ನಾವು ಸ್ತೋತ್ರ ಮಾಡಲು ಬಯಸ್ತೇವೆ ಪ್ರಿಯರೇ. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ಮತ್ತೊಂದು ವ್ಯಕ್ತಿಯ ಜೀವಿತದ ಮುಖಾಂತರ ನಾವು ಅನೇಕ ಪಾಠಗಳನ್ನು ಕಲಿಲಿಕ್ಕಿದ್ದೇವೆ ಮತ್ತು ನಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಳ್ಳಲಿಕ್ಕಿದ್ದೇವೆ. ಪವಿತ್ರಾತ್ಮ ದೇವರು ತಾನೇ ನಮಗೆ ಮಾರ್ಗದರ್ಶಕನಾಗಿದ್ದು ಆತನ ಸಹಾಯ ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಒಂದು ಕೂಟವನ್ನು ಮುಗಿಸಿಕೊಳ್ಳೋಣ ಪ್ರಿಯರೇ.
ಗ್ರೇಸಿ ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವಪ್ಪ. ದೇವರೇ, ನೀನು ಒಳ್ಳೆ ದೇವರು ಸ್ವಾಮಿ. ನಿನ್ನ ಕೃಪೆಯಿಂದ ಅಪ್ಪ ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನ ಕಾಣಲು ಅಪ್ಪ, ನಿನ್ನ ಭಕ್ತನ ಬಗ್ಗೆ ಮತ್ತೊಂದು ಹೊಸ ವಿಚಾರವನ್ನು ನಾವು ತಿಳಿದುಕೊಳ್ಳಲು ನೀವು ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ನಿನ್ನ ಕೃಪೆ ಇಲ್ಲದೆ ಇರುವುದಾದ್ರೆ ನಾವು ಈ ದಿನವನ್ನ ಕಾಣಲು ಸಾಧ್ಯವಿಲ್ಲ. ಎಸಯ್ಯ, ನಿನಗಾಗಿ ನಾವು ಜೀವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ಈ ದಿನ ಬಾರ್ನಬನ ಬಗ್ಗೆ ನಾವು ಕಲಿತುಕೊಳ್ಳಲು ನಿನ್ನ ಸೇವಕರ ಮುಖಾಂತರ ನೀನು ಮಾತನಾಡಿದ್ದಕ್ಕಾಗಿ, ನಮಗೆ ಹೊಸ ಹೊಸ ವಿಚಾರಗಳನ್ನ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಹೇಗಾದ್ರೂ ಕರ್ತನೆ ನಿನಗೆ ಮೆಚ್ಚುಗೆ ಉಳ್ಳವರಾಗಿ ನಾವು ಜೀವಿಸಬೇಕೆಂಬುದಾಗಿ ಭಕ್ತನ ಹಾಗೆ ನಾವು ಕೂಡ ಅಪ್ಪ ಈ ಲೋಕದಲ್ಲಿ ತವಕ ಪಡಲು ಸಹಾಯ ಮಾಡು ಸ್ವಾಮಿ. ಅಪ್ಪ, ನಮ್ಮ ಒಂದು ಕ್ಯಾರೆಕ್ಟರ್ಗಳು ಫಸ್ಟ್ ಸಭೆ ಅಪ್ಪ, ಅಪ್ಪ ಮೊದಲನೆಯ ಸಭೆ ಹಾಗೆ ಅಪ್ಪ, ನಮ್ಮಲ್ಲಿ ಯಾರು ಬಡವರಿದ್ದಾರೋ, ಯಾರಿಗೆ ಅವಶ್ಯಕತೆ ಇದೆಯೋ ಅಪ್ಪ, ಯಾರು ಕುಂದುಕೊರತೆಗಳಲ್ಲಿದ್ದಾರೋ ಅಪ್ಪ, ಅಂಥವರಿಗೆ ನಾವು ಕೂಡ ಕೊಟ್ಟು ಅಪ್ಪ ಅವರನ್ನ ಸಂತೈಸಲು ನಮ್ಮಲ್ಲಿ ಕ್ರಿಸ್ತನ ಮನಸ್ಸನ್ನ ಹುಟ್ಟಿಸು ಎಂದು ನಾವು ಬೇಡ್ತಿದ್ದೇವೆ ಸ್ವಾಮಿ. ಯಾವಾಗಲೂ ನಾನು, ನನ್ನದು, ನನ್ನ ಕುಟುಂಬ ಮಾತ್ರವಲ್ಲ ಅಪ್ಪ, ನಮ್ಮೊಂದಿಗೆ ಇತರರು ಕೂಡ ಬೆಳೆಯಬೇಕು ಸ್ವಾಮಿ. ತಂದೆಯಾದ ದೇವರೇ, ನಮ್ಗೆ ಕರುಣಿಸು, ಸಹಾಯ ಮಾಡು, ನೂತನ ಮನಸ್ಸನ್ನ, ನೂತನ ಹೃದಯವನ್ನ ಕೊಡು ಎಂದು ನಾವು ಬೇಡ್ತೇವೆ. ಅನಾಥರಿಗೂ, ವಿಧವೆಯರಿಗೂ, ದಿಕ್ಕಿಲ್ಲದೆ ಇರುವಂತವರಿಗೂ ನೆರವಾಗಿ ನಿಲ್ಲುವಂತ ಮಕ್ಕಳು ನಾವಾಗಲು ಸಹಾಯ ಮಾಡ್ರಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಬಾರ್ನಂಬ ಅವರಲ್ಲಿ ಇದ್ದಂತ ಮನಸ್ಸನ್ನ ನಮಗೂ ದಯಪಾಲಿಸ್ರಿ ಎಂದು ನಾವು ಬೇಡ್ತೇವೆ ಸ್ವಾಮಿ. ಕೊಡುವಂತ ಹೃದಯವನ್ನ ಕೊಡು ಸ್ವಾಮಿ. ಇತರರನ್ನ ಪ್ರೀತಿಸುವಂತ ಹೃದಯವನ್ನ ನಮ್ಮಲ್ಲಿ ಹುಟ್ಟಿಸು ಎಂದು ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಮ್ಮಲ್ಲಿರುವಂತ ಸ್ವಾರ್ಥವೆಲ್ಲವೂ ನಾಶವಾಗಲಿ. ತಗ್ಗಿದ ಮನಸ್ಸನ್ನು ಕೊಡು ಸ್ವಾಮಿ. ಅಪ್ಪ, ದಿಕ್ಕಿಲ್ಲದೆ ಇರುವಂತವರನ್ನ ನೋಡುವಾಗ ಆ ಕರುಣೆಯ ಹೃದಯವನ್ನ ಕೊಡ್ರಿ ಎಂದು ನಾವು ಬೇಡ್ತಿದ್ದೇವೆ. ಎಸಪ್ಪ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದು ಉತ್ತಮ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಅಪ್ಪ, ಕನಿಕರಿಸರಿ, ಕಾಪಾಡ್ರಿ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನ ಮರೆ ಮಾಡಿಕೊಯ್ಯ ಅಪ್ಪ. ಈ ವಾಕ್ಯವನ್ನು ನಾವು ಕೇಳಿಸಿಕೊಂಡು ಬಿಟ್ಟು ಬಿಡದ ಹಾಗೆ ಅಪ್ಪ, ಒಂದು ಕ್ರೈಸ್ತಿಯ ಜೀವಿತದಲ್ಲಿ ವಾಕ್ಯವನ್ನು ಅಳವಡಿಸಿಕೊಂಡು ಅಪ್ಪ, ನಿಮ್ಮ ದೃಷ್ಟಿಯಲ್ಲಿ ಯಾವುದು ಶುದ್ಧವೂ ಮಾನ್ಯವೂ ಯೋಗ್ಯವೂ ಆಗಿದೆಯೋ ಅದನ್ನು ನಾವು ಮಾಡುವ ಹಾಗೆ ಸಹಾಯ ಮಾಡ್ರಿ ಎಂದು ನಾವು ಬೇಡ್ತಿದ್ದೇವೆ ಸ್ವಾಮಿ. ಅಪ್ಪ, ಕನಿಕರಿಸು ದೇವ, ನಮ್ಮ ಜೀವಿತಗಳನ್ನ ಕಟ್ಟು ಸ್ವಾಮಿ. ಒಂದು ವೇಳೆ ನಿನಗೆ ಇಷ್ಟ ಇಲ್ಲದೆ ಜೀವಿತವನ್ನ ಎಷ್ಟು ದಿನ ನಾವು ಜೀವಿಸಿದೆವೋ ಏನೋ, ಎಲ್ಲದರಿಂದ ನಮ್ಮನ್ನ ತಪ್ಪಿಸಿ ಕಾಪಾಡು ಸ್ವಾಮಿ. ನಿನ್ನ ಮಹಿಮೆಯಲ್ಲಿ ನಮ್ಮನ್ನ ಮುನ್ನಡೆಸು ಅಪ್ಪ. ಈ 40 days ಪ್ರೇಯರ್ ಅಲ್ಲಿ ಸ್ವಾಮಿ ಅಪ್ಪ, 40 ಜನಗಳ ಕ್ಯಾರೆಕ್ಟರ್ ಅನ್ನ ನಾವು ಬೈಬಲ್ ಅಲ್ಲಿ ಸತ್ಯವೇದದಿಂದ ನಾವು ಸ್ಟಡಿ ಮಾಡ್ತಿರುವಾಗ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ಉನ್ನತವಾದ ವೈಯಕ್ತಿಕ ಜೀವಿತಗಳನ್ನ ನಾವು ತಿಳಿದುಕೊಳ್ಳುತ್ತಿದ್ದೇವೆ ಅಪ್ಪ. ಯಾವುದನ್ನ ಬಿಟ್ಟು ಬಿಡಬೇಕು, ಯಾವುದನ್ನ ತೆಗೆದುಕೊಳ್ಳಬೇಕೆಂಬುದಾಗಿ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ಅಪ್ಪ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಎಲ್ಲ ಭಕ್ತರ ಬಗ್ಗೆ ನಾವು ಧ್ಯಾನಿಸುವಾಗ ನಮ್ಮಲ್ಲಿಯೂ ಕೂಡ ಆ ಮನಸ್ಸನ್ನ ಹುಟ್ಟಿಸು ಎಂದು ನಾವು ಬೇಡ್ತೇವೆ ಸ್ವಾಮಿ. ಅಪ್ಪ, ನಮ್ಮನ್ನ ಕನಿಕರಿಸು. ನಿನ್ನ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ನಾವು ಜೀವಿಸಲು, ಫಲ ಕೊಡುವ ಕೊಂಬೆಗಳಾಗಿ ನಾವು ಬಾಳಲು ನಮ್ಮನ್ನ ಬಲಪಡಿಸು ಎಂದು ನಾವು ಬೇಡ್ತಿದ್ದೇವೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನಮ್ಮನ್ನ ಮರೆ ಮಾಡಿಕೊ ಅಪ್ಪ. ನಿನ್ನ ಮಕ್ಕಳು ಕರ್ತನೆ ಯಾರೆಲ್ಲ ಸ್ವಾಮಿ ಒಂದು ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಾರೋ ಅವ್ರ ಹೃದಯಗಳಲ್ಲಿ ಹೊಸ ನೂತನ ವಿಚಾರವನ್ನ ಹಾಕ್ರಿ ಎಂದು ನಾವು ಬೇಡ್ತಿದ್ದೇವೆ ಸ್ವಾಮಿ. ದೇವಾ, ನಿನ್ನ ಕೃಪೆಯಲ್ಲಿ ನಮ್ಮನ್ನ ಮರೆ ಮಾಡಿಕೊ. ಕ್ರಿಸ್ತನನ್ನ ನಂಬಿದಂತ ನಾವು ಅಪ್ಪ, ನಾಮಧೇಯಕ ಒಂದು ಮಕ್ಕಳಾಗಿರ್ದಿರ ಅಪ್ಪ, ನಮ್ಮ ನಡತೆಯಲ್ಲಿಯೂ ನಮ್ಮ ಕ್ರಿಯೆಗಳಲ್ಲಿಯೂ ಸ್ವಾಮಿ ನಿಮ್ಮನ್ನ ನಾವು ತೋರ್ಪಡಿಸಲು ಸಹಾಯ ಮಾಡೆಂದು ನಾವು ಬೇಡ್ತೇವೆ ಅಪ್ಪ. ಅದ್ಭುತವಾದ ಕಾರ್ಯಗಳನ್ನ ಮಾಡ್ರಿ. ನಾಳೆ ದಿನವೂ ಕೂಡ ಹೊಸ ವ್ಯಕ್ತಿಯ ಬಗ್ಗೆ ನಾವು ಕಲಿತುಕೊಳ್ಳಲು, ತಿಳಿದುಕೊಳ್ಳಲು, ಧ್ಯಾನಿಸಲು ನಮ್ಮನ್ನ ಬಲಪಡಿಸು ಸ್ವಾಮಿ. ನಮ್ಮ ದೇಹದ ಎಲ್ಲ ಬಲಹೀನತೆ, ನ್ಯೂನ್ಯತೆಗಳನ್ನ ತೆಗೆದು ಹಾಕಯ್ಯ. ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆಯೇ ನಮಗೆ ಸಾಕಪ್ಪ. ಈ ಲೋಕದಲ್ಲಿ ನಿನ್ನ ದಯೆಯಲ್ಲಿ ನಮ್ಮನ್ನ ಮುನ್ನಡೆಸಿ ಕಾಪಾಡ್ರಿ ಎಂದು ನಿನ್ನ ಕರದಲ್ಲಿ ನಮ್ಮನ್ನ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಪ್ರಿಯರೇ. ಗಾಡ್ ಬ್ಲೆಸ್ ಯು. ಇದನ್ನ ಅನೇಕರಿಗೆ ಶೇರ್ ಮಾಡ್ರಿ. ಸೊ ಇದನ್ನ ಅಳವಡಿಸಿಕೊಳ್ಳ್ರಿ.
ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಟೇಕ್ ಕೇರ್. ಗಾಡ್ ಬ್ಲೆಸ್ ಯು.